ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳುವಾಗ ಪ್ರತಿಯೊಂದರಲ್ಲೂ ಹೇಳ್ತಾ ಇದೆ ಉರಿಯುವ ಬೆಂಕಿ, ಇನ್ನೊಂದರಲ್ಲಿ ಏನು ಹೇಳ್ತಾ ಇದೆ ದಹಿಸುವ ಬೆಂಕಿ. ಹಾಗಾದ್ರೆ ನಮ್ಮ ದೇವರು ಯಾರಾಗಿದ್ದಾರೆ? ಅಗ್ನಿಯಾಗಿದ್ದಾರೆ. ದಹಿಸುವ ಅಗ್ನಿ, ದಹಿಸುವ ಬೆಂಕಿ. ಅಲ್ಲಿ ಆ ಬೆಂಕಿ ಹತ್ರ ಏನ್ ಹೋದ್ರು ಏನಾಗ್ಬಿಡುತ್ತೆ? ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಳೆ ಬಂದ ನೆಕ್ಸ್ಟ್ ನೋಡಿದ್ರೆ ಅಲ್ಲೆಲ್ಲ ಚಿಕ್ಕ 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 ಫ್ಲೈಸ್ ಎಲ್ಲ ಬರ್ತಾನೆ ಇರುತ್ತೆ. ಎಲ್ಲಿ ಲೈಟ್ ಇದೆ ಅಲ್ಲೇ ಓಡುತ್ತೆ. ಬೆಂಕಿ ಇದ್ರೂ ಏನ್ ಮಾಡುತ್ತೆ ಹೇಳಿ? ಓಡುತ್ತೆ. ಬಟ್ ಅದು ಗೊತ್ತಿಲ್ಲ ಅದು ಬೆಂಕಿ ಅಂತ. ಅಲ್ಲಿ ಓಡುತ್ತೆ. ಓಡಿದ ತಕ್ಷಣ ಏನಾಗುತ್ತೆ ಹೇಳಿ? ಸುಟ್ಟು ಸೆಟ್ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಯಾವ್ದು ಅದ ಹತ್ರ ಹೋದ್ರೂ ಏನಾಗುತ್ತೆ? ಸುಡಕ್ ಮುಂಚೆನೆ ಅದ ಹತ್ರ ಹೋಗ್ತಾ ಹೋಗ್ತಾ ಬಿಸಿನ ಫಸ್ಟ್ ಫೀಲ್ ಮಾಡುತ್ತೆ. ಹಲ್ಲೆಲೂಯಾ. ನೀವು ದೇವರ ಹತ್ರ ಹೋಗ್ತಾ ಹೋಗ್ತಾ ಫಸ್ಟ್ ಬಿಸಿ ಆಗ್ತೀರಾ. ಹಲ್ಲೆಲೂಯಾ. ಯಾಕೆ ನೀವು ಬಿಸಿ ಆಗ್ತೀರಾ? ಹಲ್ಲೆಲೂಯಾ. ಈ ಬಂಗಾರ ಎಲ್ಲ ಮಾಡ್ತಾರಲ್ಲ, ಈ ಬಂಗಾರ ರಿಂಗ್ಸ್ ಒಡವೆಗಳು ಮಾಡ್ತಾರಲ್ಲ, ಹೆಂಗ್ ಮಾಡ್ತಾರೆ? ಫಸ್ಟ್ ಬಿಸಿ ಮಾಡ್ತಾರೆ. ಫಸ್ಟ್ ಬಿಸಿಯಾಗಿರ್ಬೇಕು. ಬಿಸಿಯಾಗಿ ಅದ ಹಾಗೆ ಏನು ಒಂಥರ ಲಿಕ್ವಿಡ್ ತರ ಆಗ್ಬೇಕು. ಆವಾಗ್ಲೇ ಕರೆಕ್ಟ್ ಆಗಿ ಅವು ಶೇಪ್ಗೆ ತರ ಆಗುತ್ತೆ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ ಅಂತ ವಾಕ್ಯನೇ ಹೇಳ್ತಾರೆ. ಅಲ್ಲಿ ಆ ದಹಿಸುವ ಅಗ್ನಿ ಯಾಕಿದ್ದಾರೆ ಅಂದ್ರೆ, ನಾವು ಪಾಪದಲ್ಲಿ ಲೋಕ ರೀತಿಯಲ್ಲಿ ವಾಸ ಮಾಡ್ತಾ ಇರೋನ ನಮ್ಮನ್ನ ಕರೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಬಿಸಿಯಾಗಿ ಇರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ್ಲೇ ಅವ್ರ ಹತ್ರ ಹೋಗ್ತಾ 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 ನಾವು ಆಟೋಮೆಟಿಕ್ ನಮ್ಮ ಸ್ವಭಾವಗಳು ಗುಣಗಳೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಹಲ್ಲೆಲೂಯಾ. ಆವಾಗ್ಲೇ ಅವ್ರ ತರ ನಾವು ಚೇಂಜ್ ಆಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ.